ದರ್ಶನ್ ಪ್ರಕರಣದ ಬಗ್ಗೆ ಫಾರ್ ದ ಫಸ್ಟ್ ಟೈಮ್ ಚಿತ್ರನಟ ಸುದೀಪ್ ಮಾತಾಡಿದ್ರು. ಅವ್ರು ಮಾತಾಡೋದು ಅಪರೂಪ, ಭಯಂಕರ ಅಳೆದು ತೂಗಿ ಮಾತಾಡ್ತಾರೆ ಮತ್ತು ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ ಅವರು. ನಾನು ನೋಡಿದ್ದೀನಿ ಅದನ್ನು. ಸ್ವಲ್ಪ ಸಿನಿಮಾ ಜಗತ್ತಿನಿಂದ ನಾವು ದೂರ, ಆದರೆ ಮಾತಾಡುವಾಗ ಅಳೆದು ತೂಗಿ ಮಾತಾಡ್ತಾರೆ. ಹಿಂದೊಂದು ಸಲ ಸ್ವಲ್ಪ ಇಂಡೈರೆಕ್ಟಾಗಿ ಏನೋ ಮಾತಾಡ್ದಂಗಿತ್ತು, ಕಾನೂನು ಅದರದೇ ಆದ ಕ್ರಮ ಕೈಗೊಳ್ಳುತ್ತೆ ಅಷ್ಟೇ ಹೇಳೇನೋ ಮುಗಿಸ್ದಂಗಿತ್ತು. ಇವತ್ತು ಫುಲ್ ಡಿಟೇಲ್ ಆಗಿ ದರ್ಶನ್ ವಿಚಾರ ನ್ಯಾಯಾಲಯದಲ್ಲಿದೆ, ಇನ್ನೂ ಪ್ರೂವ್ ಆಗಿಲ್ಲ. ಕಾನೂನು ನಂಬಬೇಕಾಗತ್ತೆ, ಕಾನೂನಲ್ಲಿ ಏನಾಗಬೇಕು ಅದಾಗತ್ತೆ. ಯಾರ ಹತ್ರನೂ ಅಭಿಪ್ರಾಯ ಕೇಳಬೇಡಿ. ಅಭಿಪ್ರಾಯ ಕೇಳಿದಾಗ ಏನೇನೋ ಹೇಳೋದು, ಮುಂದೆ ತಪ್ಪಿಲ್ಲ ಅಂತ ಆಗಿಬಿಟ್ರೆ ಎಲ್ಲ ಯಾಕೆ ಬೇಕದು ಅಂತ. ಇನ್ನು ಈ ದರ್ಶನ್ ಅಭಿಮಾನಿಗಳು ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ರು, ದರ್ಶನ್ ಹೊರಗೆ ಬರೋ ತನಕ ಯಾವ ಸಿನಿಮಾನೂ ನೋಡೋದಿಲ್ಲ ಅಂತ. ಅದಕ್ಕೆ ಸುದೀಪ್ ಹೇಳ್ತಾರೆ, ಗತ್ತು ಗಾಂಭೀರ್ಯದಂತೆ ಭೀಮಾ ಚಿತ್ರ ಗೆದ್ದಿಲ್ವಾ? ಫಸ್ಟ್ ಡೇ ಭೀಮಾ ಚಿತ್ರ ನೋಡೋದಕ್ಕೆ ಜನ ನುಗ್ಗಿ ಬಂದಿಲ್ವಾ? ಚಿತ್ರರಂಗದಲ್ಲಿ ಯಾರೂ ಮೊದಲಲ್ಲ, ಯಾರೂ ಕೊನೆಯೂ ಅಲ್ಲ. ಚಿತ್ರರಂಗ ಎಲ್ರಿಗೂ ಸೇರಿದ್ದು. ದರ್ಶನ್ ಫ್ಯಾನ್ಸ್ ಹೇಳಿದ್ರು ಫಿಲಮ್ಗಳು ಹಿಟ್ಟಾಗಿದ್ದಾವೆ. ದುನಿಯಾ ವಿಜಿ, ಗಣೇಶ್ ಅವರ ಚಿತ್ರ ಯಶಸ್ವಿಯಾಗಿದ್ದಾವೆ ಅಂತ. ಅವರವ್ರ ಫ್ಯಾನ್ಸಿಗೆ ಅವ್ರದ್ದೇ ಆದ ನೋವಿರ್ತವೆ. ಏನೋ ತಪ್ಪು ಒಂದು ಮಾಡಿರ್ತಾರೆ, ಕ್ಷಮಿಸ್ಬಿಡಿ. ಯಾರು ಫ್ಯಾನ್ಸ್ ತಪ್ಪಿನ ಬಗ್ಗೆ ಬಂದಿದ್ದು, ಫ್ಯಾನ್ಸ್ ಹೆಂಗೆಂಗೋ ಆಡ್ತಿದಾರಲ್ಲ ಅಂದಿದ್ದಕ್ಕೆ. ನನ್ನ ಫ್ಯಾನ್ಸ್ ತಪ್ಪು ಮಾಡಿದ್ರೆ ನಾನು ಬುದ್ಧಿ ಕರೆದು ಬುದ್ಧಿ ಹೇಳ್ಬೋದು. ಬೇರೆಯವ್ರ ಫ್ಯಾನ್ಸಿಗೆ ನಾನು ಏನು ಹೇಳೋಕ್ಕಾಗತ್ತೆ ಅಂತ. ನಾವು ಸರಿ ಇಲ್ಲ, ಅವರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನನ್ನ ದರ್ಶನ್ ಸಂಬಂಧ ಸರಿ ಇಲ್ಲ. ಸೂರ್ಯ ಚಂದ್ರ ಬೆಳಗ್ಗೆ ರಾತ್ರಿ ಇದ್ರೇ ಚಂದ, ಒಟ್ಟಿಗೆ ಬಂದರೆ ಸಮಸ್ಯೆ ಆಗುತ್ತೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಈಗ ಅದಕ್ಕೋಸ್ಕರ ಲಾ ತೊಗೊಂಡೋಗಿರೋದು. ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರನ ಯಾರಾದ್ರೂ ಬಂದು ತಪ್ಪು ಅಂತ ಹೆಂಗೆ ಹೇಳಕ್ ಸಾಧ್ಯ? ಕೆಲವ್ರು ಬೇಡಮ್ಮ, ಇವಾಗ ನೀವು ನನಗೆ ಕೇಳಿದ್ರಂತ ನಾನು ಒಬ್ಬನೇ ಮಾತಾಡೋದು. ನನ್ನ ಪ್ರಕಾರ ಕೇಳಕ್ಕೆ ಹೋದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಕೆಲವು ಕಾನೂನನ್ನು ನಂಬಿ ಏನಾಗುತ್ತೆ, ಆಗ್ಬೇಕಾಗಿರೋದು ಆಗುತ್ತೆ. ಅಲ್ಲಿ ಒಂದು ಕೋರ್ಟ್ ಅಂತ ಇದೆ, ಇನ್ನೊಂದು ಅಂತ ಇದೆ. ನಾವು ಯಾಕಷ್ಟು ಅರ್ಜೆನ್ಸಿಯಲ್ಲಿದ್ದೀವಿ? ವೈ ಆರ್ ಯು ಆಲ್ ಲುಕಿಂಗ್ ಫಾರ್ವರ್ಡ್ ಟು ಪ್ಲೀಸ್ ಡೋಂಟ್ ಆಸ್ಕ್ ಪೀಪಲ್ ಎನಿ ಒಪಿನಿಯನ್. ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾ. ಅದರಲ್ಲಿ ನಿಮಗೆ ಸಿಗೋ ಸತ್ಯಾಂಶಗಳನ್ನ ಇಡೋದು ಅಷ್ಟೇ ತಾನೇ ನಿಮ್ಮ ಕೆಲಸ. ಇದನ್ನು ಬಿಟ್ಟು ಒಂದು ಹೊರತು ಇನ್ನೊಂದು ಇದೆ ಅಂತ ನೀವು ಹೇಳೋಕ್ಕಾಗಲ್ಲ. ಯು ಕ್ಯಾನ್ ಡೂ ಅ ರಿಸರ್ಚ್. ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳಕ್ಕೆ ಹೋಗೋದು, ಅದು ಆ್ಯಕ್ಚುಲಿ ನಾಳೆ ಅದು ಅದು ರಾಂಗ್ ಅಂತ ಪ್ರೂವ್ ಆಗೋದು. ದೆನ್ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪನ್ನ ನಾವು ಇವಾಗ ಮಾಡಬಾರ್ದು. ಸಿನಿಮಾನೇ ಹೋಗಲ್ಲ, ಸಿನಿಮಾಗೆ ಯಾರು ಬರೋಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ. ಗತ್ತು ಗಾಂಭೀರ್ಯ ಎರಡರೊಟ್ಟಿಗೂ ಬರಲಿಲ್ವಾ? ಎರಡು ಸಿನಿಮಾ ಬರಲಿಲ್ವಾ? ಇದು ಯಾವುದಾದ್ರು ಭೀಮಾ ಬರಲಿಲ್ವಾ? ನುಗ್ಲಿಲ್ವಾ? ಜನ ನೋಡಲಿಲ್ವಾ? ಅದು ಬರಲ್ಲ, ಇದು ಬರಲ್ಲ. ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗಲ್ಲ, ಇದು ಹೋಗಲ್ಲ ಅಂತ ಅಂದರು. ಹೋಯ್ತಲ್ಲ. ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್, ಯಾರು ಅದರ ಪ್ರಾರಂಭ ಅಲ್ಲ, ಯಾರು ಅದರ ಅಂತ್ಯ ಅಲ್ಲ. ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ. ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು. ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್. ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಬಿಗ್ ನೇಮ್. ಚೆನ್ನಾಗಿ ಮಾಡಿದವರು, ಅವರು ದೊಡ್ಡ ಸಿನಿಮಾ ಕೊಟ್ಟವರು. ಅವ್ರದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು, ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ. ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ. ಬಿಕಾಸ್ ಈಸ್ ಅ ಗ್ರೇಟ್ ಆ್ಯಕ್ಟರ್, ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್. ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ. ಆ ನೋವಲ್ಲಿ ಅವ್ರು ಮಾತಾಡ್ಬೋದು. ಕ್ಷಮಿಸ್ಬಿಡಿ, ಇವಾಗಲ್ಲಿ ಏನಿದೆ ತಪ್ಪು. ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು. ಎರಡು ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗುತ್ತೆ, ಅದು ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹಿ ಈಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. ಅಷ್ಟೇ, ನಥಿಂಗ್ ಮೋರ್ ನಥಿಂಗ್ ಲೆಸ್. ಅದೇ ಎರಡು ಸಿನಿಮಾ ಹಿಟ್ಟಾದ್ವಲ್ಲಪ್ಪ ಅಂತ. ಚೆನ್ನಾಗಿ ಮಾಡಿದವು ಎರಡು ಸಿನಿಮಾಗಳು, ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಖಿ. ಅಕ್ಸತ್ರ ಅಮಾವಾಸ್ಯೆ ನಿಲ್ಲೋದಿಲ್ಲ ಅಂತ ನಮ್ಮ ಕಡೆ ಒಂದು ಗಾದೆ ಮಾತು. ನನಗೆ ನೆನಪಿರೋ ನಾವೆಲ್ಲ ಕಾಲೇಜ್ ಡೇಸ್ ಆವಾಗ ಚಿತ್ರಾಭಿಮಾನಿಗಳು, ಸಿನಿಮಾ ಅಭಿಮಾನಿಗಳು ನಿಜವಾಗ್ಲೂ ನಾವು ಥಿಯೇಟ್ರ್ ಕಡೆ ಹೋಗೋದಿಲ್ಲ, ಸಿನಿಮಾ ನೋಡೋದಕ್ಕೆ ಮೂಡಿಲ್ಲ ಅಂತ ಅನಿಸಿದ್ದು. ಇಡೀ ಚಿತ್ರರಂಗ ಒಂಥರ ಸಿಡ್ಲು ಬಡ್ದವ್ರಂಗೆ ಶೂಟಿಂಗ್ ಏನೂ ಬೇಡ ಅಂತ ಅಂದ್ಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರರನ್ನು ವೀರಪ್ಪನ ಕಿಡ್ನಾಪ್ ಮಾಡಿದಾಗ. ಅದು ರಾಜ್ಕುಮಾರ್ ವ್ಯಕ್ತಿತ್ವಕ್ಕದು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.